ಎಲ್ಲರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು ಬಿ ಜೆ ಪಿನೂ ನಿಧಾನಕ್ಕೆ ಯಡಿಯೂರಪ್ಪನ ಮೇಲೆ ಪ್ರೀತಿಯನ್ನು ಕಡಿಮೆ ಮಾಡಿಕೊಂಡು ನಾವು ಯಾಕಪ್ಪ ಯತ್ನಾಳ್ ಒಳಗೆ ತೊಗೊಬಾರ್ದು, ಅವ್ರನ್ನೇ ಯಾಕೆ ನಾವು ಮುಂದಿನ ಅಧ್ಯಕ್ಷ ಮಾಡಬಾರ್ದು ಅಂತ ಯೋಚನೆ ಮಾಡೋ ಸಂದರ್ಭದಲ್ಲೇ ಈ ಘಟನೆ ನಡೆದು ಇನ್ನಷ್ಟು ಬಿ ಜೆ ಪಿ ಹಿಂಜರಿತ ಮಾಡುವಂಥ ಸಾಧ್ಯತೆಗಳು ಇದ್ದಾವಿಲ್ಲ ಅಂತಲ್ಲ. ಯಾಕಂದ್ರೆ ಈಗ ಬಿ ಜೆ ಪಿಗೆ ಕರ್ನಾಟಕದಲ್ಲೇ ಏನೋ ಅಂದ್ಕೊಂಡಂಗೆ ಆದ್ರೆ ಡಿ ಕೆ ಶಿ ಅವರು ಬಂದರೆ ಅವ್ರ ಗೌರ್ಮೆಂಟ ಆಗ್ತದೆ. ಆದರೆ ಡಿ ಕೆ ಶಿ ಅವರು ಕಾಂಗ್ರೆಸ್ ಬಿಟ್ಟು ಬರ್ತಾರ ಅನ್ನುವಂಥದ್ದು ಅಷ್ಟು ಊಹೆ ಮಾಡ್ಕೊಳ್ಳೋಂಥ ಊಹೆ ಸಹಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಯಾಕಂದರೆ ಅವ್ರು ಒಂದನೇದಾಗಿ ಕಟ್ಟರ್ ಕಾಂಗ್ರೆಸ್ಸಲ್ಲಿ ಬೆಳೆದವರು, ಜಾತ್ಯತೀತವಾಗಿ ಬೆಳೆದವರು ಆಗಿರೋದು. ಭ್ರಷ್ಟಾಚಾರದ ಬಗ್ಗೆ ನಾವು ಆರೋಪ ಮಾಡ್ತಾ ಇರ್ತೀವಿ, ಸುಳ್ಳೇನಂತ ಏನಲ್ಲ. ಈಗಾಗಲೇ CBI ಎಲ್ಲನೂ ಅವ್ರು ಎನ್ಕ್ವೈರಿ ಮಾಡ್ತಾಯಿದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಅವ್ರು ಯಶಸ್ವಿ ಆಗ್ತಾರೋ ಅಥವಾ ತಪ್ಪಿಸ್ಕೊಳ್ತಾರೋ ಅದು ಮಾತು ಬೇರೆ. ಆದರೆ ಇವತ್ತಿನ ರಾಜಕೀಯಕ್ಕೆ ಇಷ್ಟೆಲ್ಲ ದುಡ್ಡು ಎಲ್ಲಿದ್ದು ಬರ್ತದೆ ಉತ್ತರ ಅವ್ರು ಕೊಡಬೇಕಾಗ್ತದೆ. ಏನೂ ಕೊಡ್ತಾರೆ ಉತ್ತರ ಆ ಮಾತು ಬೇರೆ. ಯಾಕಂದ್ರೆ ನಮ್ಮ CA ಎಲ್ಲನೂ ಅದು ಉತ್ತರ ಕೊಡೋಂಥವ್ರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ, ಕೊಡಲಿ. ಆದರೆ ಸಂಶಯ ಮಾತ್ರ ಸುಲಭವಾಗಿ ಹೋಗೋದಿಲ್ಲ. ಇಂಥ ಪ್ರಸಂಗದೊಳಗೆ ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಯತ್ನಾಳರು ಎಷ್ಟು ಪ್ರಾಮಾಣಿಕರಪ್ಪ ಇವರು ಅನ್ನುವಂಥದ್ದು ಒಂದೇನೋ ಕೃಷ್ಣ ಬೈರೇಗೌಡದು ಹೇಳಿ ನಿಮಗೆ ಜಸ್ಟ್ ಉದಾಹರಣೆ ಕಾಂಗ್ರೆಸ್ಸಿಂದು. ಇವ್ರ ಬಗ್ಗೆ ಒಂದಿಷ್ಟು ನಮ್ಮಲ್ಲೇ ಹೌದು ಇಷ್ಟು ನಮ್ಮ ಯಡಿಯೂರಪ್ಪ ಮಗನ ಆಯಿತು, ಇನ್ನುಳಿದವ್ರನ್ನಾಯಿತು, ಇವನ್ ಡಿ ಕೆ ಶಿವಕುಮಾರ್ ಸಹ ಟೀಕೆ ಮಾಡುವಂಥವ್ರು ಇವತ್ತು ಇದನ್ನ ಯಾಕೆ ಇಂಥ ಕೆಲಸಕ್ಕೆ ಆಸ್ಪದ ಮಾಡಿ ಕೊಟ್ಟರು ತೂಕದಲ್ಲೇ. ಯಾಕಂದ್ರೆ ಎಲ್ಲ ರೈತರ ಆರೋಪದ ಇದು.